ಬಂದು ಇದು ಬಂದು ನೋಡಿದ್ದು. ಚೆನ್ನಾಗಿ ಮಾತಾಡ್ತಿದ್ದೆ. ಅಪ್ಪ ಹೇಗಿದ್ದೀರಿ? ಎಲ್ಲ ಆರಾಮಾಗಿದ್ದೀನಿ, ನನಗೇನಾಗಿದೆ, ನಾನು ಆರಾಮಾಗಿದ್ದೀನಿ. ಅಷ್ಟೊತ್ತೆ ಸ್ವಲ್ಪ ಹಗುರವಾಗಿತ್ತು ಶರೀರ. ಇಲ್ಲ ಹೇಗಿದೆಯಾ? ಇಲ್ಲ ಆರಾಮಾಗಿದ್ದೀನಿ. ಆಮೇಲೆ ಒಂದು 5,000 ರೂಪಾಯಿ ನನ್ನ ಕೈಗೆ ಕೊಟ್ಬಿಟ್ಟು ಅಮ್ಮ ಕೊಟ್ಟರು ಅಂತ ತಿಳ್ಕ. ನಂಗೆ ಭಾಳ ಕೊಟ್ಟು ಬೇಡ, ಇವತ್ತು ನನಗೇನೂ ತೊಂದರೆ ಆಗಿಲ್ಲ, ದುಡ್ಡು ಕಾಸಿಗೇನು ತೊಂದರೆ ಆಗಿಲ್ಲ, ಇಲ್ಲ ಅಮ್ಮ ಕೊಟ್ಟರು ಅಂತ ತಿಳ್ಕ. ಒಂದು ಅರ್ಧ ತೋಳಿಂದ ಒಂದು ಬಿಳಿ ಶರ್ಟು, ಒಂದು ಹೆಗಲ ಮೇಲೆ ಒಂದು ಇಷ್ಟಾಗಲ ಹಂಚಿನ ಪಂಚೆ, ಅಷ್ಟಾಗಲೇ ಒಂದು ಪಂಚೆ, ಹಂಚಿನ ಪಂಚೆ, ಒಂದು ಕರಿ ಬೆಲ್ಟು, ವಾಚು, ಮೇಲಕ್ಕೆ ತಲೆ ಬಾಚಿಗಳಾರು. ನಾನು ಕೈ ಹೊಡೆದೆ. ನಿಂಗೆ ಯಾಕೆ? ನಿಂಗೇನು ಕೊಡಲ್ಲ, ನಿಂಗೆ ಕೊಡಬೇಕು ಅಂದರು. ಇಲ್ಲ ಅಂತಂದರೆ ಅದು ಕೈ ಹಿಡ್ಕೊಂಡೇ ಇದ್ದೆ. ಅವನು ಒಂದೇ ಒಂಚೂರು ಚಟ್ನಿ ತೆಗೆದು ಕೈಗೆ ಹಾಕಿದ್ರು, ಅದೇ ತಿಂದೆ. ಆಮೇಲೆ ಭುಜ ಒತ್ತಕ್ಕೆ ಶುರು ಮಾಡಿದೆ. ಅವನು ಮಾತಾಡಲಿಲ್ಲ. ಆವಾಗ ಬೆಲ್ ಮೇಲೆ ಒಂದೇಟು ಕೊಟ್ಟು ಸರಿಯಾಗಿ ನೋಡ್ತಾ ಯಾಕೆ ಹೀಗೆ ಮಾಡ್ತಿದೀಯ ಅಂತ. ಎಲ್ಲಿದ್ದೀನಿ ಅಂದ. ಇದೇನು ನಿದ್ದೆ ಮಾಡಿಬಿಟ್ಟಿದ್ದೀರೋ ರಮೇಶ ಅಂತ. ಇಲ್ಲ ನಿದ್ದೆ ಮಾಡಿಲ್ಲ. ಆವಾಗ ಕಣ್ಣು ಒರೆಸ್ಕೊತಾಗಿರೋ ಹೇಳಿದ್ದೆ ಅಲ್ವ ನಾ ಮಾತಿಗೆ ಕದ್ದವನಾಗ ಆಗ್ಬಿಡ್ತೀನಿ, ನಾನು ಯಾಕೆ ಮಾತಿಗೆ ಕದಿಬೇಕು, ನಿಂಗೆ ಹೇಳಿದ್ಮೇಲೆ ನಡೆಸ್ಬೇಕು ತಾನೆ ನಾನು ಅಂದರು. ಮತ್ತೆ ಹೇಳು ಇವಾಗ ಅಂದರು. ಎಲ್ಲ ಬ್ಲಾಕ್ ಎಲ್ಲ ಇದಾಗಿ ಟಂಟೆಲ್ಲ ಹಾಕಿ ಆರಾಮಾಗಿ ಇದಾಗುತ್ತೆ ಕರ್ಕೊಂಬಂದು ಮಲಗಿಸಿದ್ರು. ಜನ ಬಂದರು ಅದು ಎಲ್ಲೆಲ್ಲಿದ್ದರೋ ಬಂದರೂ ಗೊತ್ತಿಲ್ಲ. ಈ ವಿಚಾರ ಶ್ರೀಕಾಂತ್ ಗುರುಗಳಿಗೆ ಗೊತ್ತಾಗಿದೆ. ಅವರು ಚಿತ್ರದುರ್ಗದಲ್ಲಿ ಇಲ್ಲವೇ ಇಲ್ಲ, ನಾನು ಶಾಸ್ತ್ರಗಳನ್ನ ನೋಡಬೇಕು, ಗುರುಗಳನ್ನ ನೋಡಲೇಬೇಕು, ಗುರುಗಳಿಗೆ ಆಪ್ರೇಷನ್ ಆಗಿದೆ, ನಾನು ಹೋಗಬೇಕು. ರಾತ್ರಿ ಬೆಳಗೂ ಒದ್ದಾಡಿಬಿಟ್ಟಿದ್ದಾರೆ ಅವರು. ರಾತ್ರಿ ಬೆಳಗ್ಗೆ ಒದ್ದಾಡಿ ಎದ್ದು ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಬಂದರು. ಬಂದುಬಿಟ್ಟು ಇಡೀ ಆಸ್ಪತ್ರೆ ಸಿಬ್ಬಂದೆಲ್ಲ ಇದು ಮಾಡಿಲ್ಲ, ಎಲ್ಲ ನುಗ್ಗಿಸ್ಕೊಂಡು ಬಂದ್ಬಿಟ್ರು ಸೀದಾ ಒಳಗಡೆ. ಬಂದು ಇದು ಬಂದು ನೋಡಿದ್ದು. ಚೆನ್ನಾಗಿ ಮಾತಾಡ್ತಿದ್ದೆ. ಅಪ್ಪ ಹೇಗಿದ್ದೀರಿ? ಎಲ್ಲ ಆರಾಮಾಗಿದ್ದೀನಿ, ನನಗೇನಾಗಿದೆ, ನಾನು ಆರಾಮಾಗಿದ್ದೀನಿ. ಅಷ್ಟೊತ್ತೆ ಸ್ವಲ್ಪ ಹಗುರವಾಗಿತ್ತು ಶರೀರ. ಆಮೇಲೆ ಡಾಕ್ಟ್ರ್ ಹೇಳಿದ್ರು, ಚೆನ್ನಾಗಿ ವಾಕ್ ಮಾಡಿ ಇದಿಷ್ಟು ಮಾತ್ರೆ ತಗೊಳ್ಳಿ ಅಂತ. 3 ದಿವಸ ICUನಲ್ಲಿದ್ದೆ. ಆಮೇಲೆ ಡಿಸ್ಚಾರ್ಜ್ ಮಾಡಿಸ್ಬಿಟ್ಟು ಅವ್ರು ನನಗೆ ಮತ್ತು ಸೀದಾ ಶಿವಮೊಗ್ಗಕ್ಕೆ ಬಂದು ಹೋಗಕ್ಕೆ ಬಂದು ಮನೆಗೆ ಬಂದು ಹೋಗಕ್ಕೆ ಬಂದು ಅವ್ರ ಮನೆಗೆ ಹೋಗಿ ಎಳ್ನೀರು ಇದು ಕೊಟ್ಟರು, ಕುಡೀರಿ. ಎಳ್ನೀರು ಕುಡೀರಿ ಏನೂ ಆಗೋಲ್ಲ ಅಂತ. ಹೆಚ್ಚಿಗೆ ನೀರು ಕುಡಿಬೇಡಿ, 1.5 ಲೀಟ್ರ್ ಮೇಲೆ ನೀರು ಕುಡಿಬೇಡಿ. ಆಮೇಲೆ ಯಾವ ಥರದ್ದು ಈ ಕಾಳುಗಳನ್ನು ಬೇಳೆಗಳನ್ನು ಸಾಧ್ಯವಾದಷ್ಟು ಕಮ್ಮಿ ಮಾಡಿ. ಅವರೇನೇ ಮೆಡಿಕಲ್ ಅಡ್ವೈಸು ಅವರೇನು ಮಾಡಿದರು ಇದು ಮಾಡಿ ಸರಿ. ಅಲ್ಲಿಂದ ಬಂದರೆ ಅಲ್ಲಿಂದ ಬಂದ ಮೇಲೂ ಕೂಡ ನಮ್ಮ ಅಣ್ಣಂದಲಾಗಲಿ ಯಾರು ಆಗಲಿ ನೀನು ಹೇಗಿದ್ದೀಯಾ ಅಂತ ನೋಡಕ್ಕೆ ಬರಲಿಲ್ಲ. ಆಮೇಲೆ ಯಾಕೆ ಹೀಗೆ ಮಾಡಿದರು ಅದೊಂಥರ ಮನಸ್ಸಿಗೆ ಬೇಜಾರಾಯಿತು. ಅಲ್ಲಿಂದ ಸೀದಾ ಬಂದು ಹುಡ್ಕೊಂಡು ಎಲ್ಲ ಮಾಡಿದ್ದು. ಎಂದೋ ಒಂದಿಷ್ಟು ನಮ್ಮ ಅಣ್ಣ ನಮ್ಮ ಅಕ್ಕ ಬಂದ್ಬಿಟ್ಟು ಇಲ್ಲ ಹೇಗಿದೆಯಾ? ಇಲ್ಲ ಆರಾಮಾಗಿದ್ದೀನಿ. ಆಮೇಲೆ ಒಂದು 5,000 ರೂಪಾಯಿ ನನ್ನ ಕೈಗೆ ಕೊಟ್ಬಿಟ್ಟು ಅಮ್ಮ ಕೊಟ್ಟರು ಅಂತ ತಿಳ್ಕ. ನಂಗೆ ಭಾಳ ಕೊಟ್ಟು ಬೇಡ, ಇವತ್ತು ನನಗೇನೂ ತೊಂದರೆ ಆಗಿಲ್ಲ, ದುಡ್ಡು ಕಾಸಿಗೇನು ತೊಂದರೆ ಆಗಿಲ್ಲ, ಇಲ್ಲ ಅಮ್ಮ ಕೊಟ್ಟರು ಅಂತ ತಿಳ್ಕ. ಹಾಗನ್ನತ್ತೆ ನನಗೂ ಯಾಕೆ ಇದಾಯಿತು. ಕೊಡು ಅಂತ ಇಸ್ಕೊಂಡೆ, ಅಲ್ಲಿ ಇಟ್ಕೊಂಡೆ ಅಷ್ಟೇ. ಆಮೇಲೆ ಆವಾಗಲಿಂದ ಅವನು ಬರೋನಿಲ್ಲಿಗೆ ಬಂದುಬಿಟ್ರೆ ನಾನು ನೀನೇನು ಅವನು 1 ಲೀಟ್ರ್ ಅರ್ಧ ಲೀಟ್ರ್ ಹಾಲು ಕೂಡ ತರಕ್ಕೆ ಅವನು ಬಿಡ್ತಿದ್ದಿಲ್ಲ. ಹೀಗೆಲ್ಲ ಹಾಗೆ ಆಗ್ತಾ ಬಂದು ಜನಗಳನ್ನ ಕಂಟ್ರೋಲ್ ಮಾಡೋದು ಕಷ್ಟವಾಯಿತು ಅಲ್ಲ ಹಾಸ್ಪಿಟ್ಲಲ್ಲಿ. ನನಗೆ ಡಾಕ್ಟ್ರೇ ಹೇಳಿದ್ದಾರೆ, ಇವತ್ತು ಹೇಳ್ತಾರೆ, ಈ ಥರ ಜನ ಸಂಪಾದನೆ ಮಾಡಿದ್ರು ನಾವು ನೋಡಲಿಲ್ಲ ಎಲ್ಲಿವೆ ಅಂತೇಳಿ. ಆದರೆ ಆ ಗುರುನಾಥರು ಇವತ್ತು ಅವತ್ತೇನು ನಂಗೆ ಹೇಳಿದರು, ನಿನ್ನ ಜೊತೆ ನಾನು ಯುಕ್ತಿ ಕಡೆಯ ಅಂತ ಹೇಳಿದರು, ಇವತ್ತು ನನ್ನ ಜೊತೆ ಇದ್ದಾರೆ. ಆ ಒಂದು ವಿಚಾರದಲ್ಲಿ ನಾನು ತುಂಬ ಹೆಮ್ಮೆ ಒಂದು ಈಗ ಇಲ್ಲಿ ಯಾರ್ಯಾರು ಬಂದಿದ್ದಾರೆ, ಇವ್ರು ಬಂದಿರೋರು ಅಷ್ಟೇ. ನಾನು ಏನಾದ್ರು ಒಂದಿದ್ದಾದರೆ ಅವ್ರು ಭಾರತೀಪುರದಿಂದ ಫೋನ್ ಮಾಡ್ತಾರೆ, ಊರಲ್ಲಿದ್ದೀರಾ ಅಂತ. ಇವ್ರು ಭದ್ರಾವತಿಯಿಂದ ಫೋನ್ ಮಾಡ್ತಾರೆ. ಇವರು ಊರಲ್ಲಿ ಇಲ್ಲದೆ ಹೋದರೆ ಅವ್ರು ಬಂದು ಜೊತೆಲಿ ಬಂದು ಮಲ್ಕೊತಾರೆ. ಇಲ್ಲಿ ಬಂದು ಏನೇನು ಸೌಕರ್ಯ ಬೇಕು ಯಾರ್ಯಾರು ಹೇಳಿದ್ನಲ್ಲ, ಎಲ್ಲಿಂದ ಎಲ್ಲಿಗೆ ಹೋದರೂ ಜನ ಚೆನ್ನಾಗಿದ್ದಾರೆ. ಒಬ್ಬರು ಹೀಗೆ ನಾನು ಹೇಗೆ ಓಡಾಡ್ಕೊಂಡಿದ್ದೀನಿ ಅಂತೇಳಿ ಯೋಚನೆ ಮಾಡ್ತಾ ಹೋದಾಗ ನನಗೆ ಗೊತ್ತಾಗಲ್ಲ, ಅದೇನು ಅವ್ರನ್ನ ನಡೆಸ್ಕೊಂಡು ಹೋಗ್ತಿದ್ದಾರೆ. ಆ ಗುರುನಾಥನ
ಶಕ್ತಿ ನಾನು ಪರೀಕ್ಷೆ ಮಾಡೋಕ್ಕಂತೂ ಇವತ್ತವರೆಗೂ ನಾನು ಹೋಗಿಲ್ಲ. ನನಗೇನೋ ಅಕಸ್ಮಾತ್ ಇವತ್ತು ವೇದಿಕೆಗೆ ಹೋಗ್ಬರ್ಬೇಕು ಇವತ್ತು ಅಂತ ಮನಸ್ಸಿಗೆ ಬಂದುಬಿಟ್ರೆ, ಬಟ್ ಆ ವಾರದಲ್ಲಿ ನಾನು ವೇದಿಕೆಗೆ ಹೋಗಿದ್ದೆ. ಗುರುನಾಥರ ಮನೆಗೆ ಗುರುನಾಥರು ಇದ್ದಾಗ ಹೋಗಿದ್ದದ್ದೇ ಬಿಟ್ಟರೆ ನಮ್ಮ ಹತ್ರ ಗುರುನಾಥರ ಮನೆಗೆ ಹೋಗಿಲ್ಲ. ಇವ್ರ ಕೈಲಿ ಇವಳ ಕೈಲಿ ಒಂದು ಸರ್ತಿ ಹೋದಾಗ ನಾನು ನಿಂಗೆ ಸಿಕ್ಕಲಿ ಬಿಡಲಿ ಆ ಮಜ್ಜಿಗೆ ಮಾಡೋದು ಆಂಜನೇಯ ದೇವಸ್ಥಾನಕ್ಕೆ ಹೋಗು ಅಂತೇಳಿ ಇವಳ ಕೈಲಿ ಹೇಳಿದ್ರಂತೆ. ನಾವಿವತ್ತು ಅಲ್ಲಿ ಹೋಗಿ ಅಲ್ಲಿದ್ದವ ಸೀದಾ ಊರಿಗೆ ಬರ್ತೀವಿ. ಇತ್ತ ಕಡೆಗೆ ವೇದಿಕೆಗೆ ಹೋಗಿ ವೇದಿಕೆಯಿಂದ ಊರಿಗೆ ಬರ್ತೀವಿ. ನಾವು ಅಲ್ಲೇ ಓದ್ಯಾರು, ಅಂಬ್ಲೆಯಲ್ಲೇ ಓದ್ಯಾರು ನಾವೆಲ್ಲ. ನಮಗೆ ಇದರೊಳಗೆ ಹೇಳೋದಾದರೆ ಅಕ್ರೆಪಟ್ಟದ ಗುರುನಾಥರು ನಮ್ಮನೆ ಎದುರುಗಡೆದೇ ಹೋಗಾರ ಕಳತಾಪುರದಲ್ಲಿ. ಒಂದು ಅರ್ಧ ತೋಳಿಂದ ಒಂದು ಬಿಳಿ ಶರ್ಟು, ಒಂದು ಹೆಗಲ ಮೇಲೆ ಒಂದು ಇಷ್ಟಾಗಲ ಹಂಚಿನ ಪಂಚೆ, ಅಷ್ಟಾಗಲೇ ಅಂತ ಒಂದು ಪಂಚೆ, ಹಂಚಿನ ಪಂಚೆ, ಒಂದು ಕರಿ ಬೆಲ್ಟು, ವಾಚು, ಮೇಲಕ್ಕೆ ತಲೆ ಬಾಚಿಗಳಾರು. ನಾವು ಏನು ನಮಗೆ ಇದು ಹುಡುಗಾಟ ಹೋಗು ಮಾತ್ರ ಅಂತಿದ್ದದ್ದು. ಏನು ವೆಂಕಟಾಚಲ ಯಾವಾಗ ಬಂದೇನು? ಈಗ ಬಂದೆ ಕಣಾಲ್ ಗುಂಡಣ್ಣನ ಬಲ್ಲಿ ತಿಂಡಿ ತಿಂದೆ, ಹೀಗೆ ರಮಣೀನ ನೋಡ್ಕೊಂಡು ಹೋಗೋಣ ಅಂತ. ಯಾಕೆಂದರೆ ಅವರ ಚಿಕ್ಕಪ್ಪನ ಮನೆ ನಮ್ಮ ಎದುರುಗಡೆ ಮನೇಲೇ ಇರೋದು. ಆವಾಗ ರಮಣೀನ ನೋಡ್ಕೊಂಡು ಹೋಗ್ತೀನಿ, ನೀನೇನು ಮಾಡ್ತಿದ್ದೀಯ? ತೋಟಕ್ಕೆ ಹೋಗಿದ್ದೆ, ಆಟ ಆಡೋಕ್ಕೆ ಹೋಗ್ತಿದ್ದೀನಿ ಇವಾಗ. ಹೋಗು ಆಟ ಆಡೋಗು ನೀನೇನು. ಸರಿ ಅಲ್ಲಿಗೆ ಹೋದು, ಅಲ್ಲಿ ಇದನ್ನೆಲ್ಲ ಮಾಡ್ಕೊಂಡ್ರು. ಅವೆಲ್ಲದಕ್ಕಿಂತ ಹೆಚ್ಚಾಗಿ ಗುರುನಾಥರು ಅಂದರೆ ಅದು ಏನು ವೈಬ್ರೇಷನ್ ಆಗ್ತಿತ್ತು ಅಂತ ಹೇಳಿದ್ರೆ, ನಾನಲ್ಲಿ ಮುಂದೆ ಮಾತು ಆಡ್ತಿರ್ಲಿಲ್ಲ. ನೀವೇನು ಹೇಳಿ ನಿಮಗೆ ಇವತ್ತು ಅಕಸ್ಮಾತ್ ನಾನು ಅಲ್ಲಿ ಕೂತ್ಕೊಂಡ್ರಲ್ಲೇ ಕೂತಿರ್ತಿದ್ದೆ. ನೀನು ಅಲ್ಲಿ ಕೂತ್ಕ, ನೀನು ಎದ್ದು ಬರೋರು ಒಳಿಕೆ ಬೇಕಾದಷ್ಟು ಹೋಗಾರು ಬರೋರು, ಅಲ್ಲಿಗೆ ತಿಂಡಿ ಕೊಟ್ಟು ಕಳ್ಸಾರು. ನೋಡಿ ಇಷ್ಟಾದ್ರೂ ಎಷ್ಟೇ ಜನ್ಮ ಅಂದ್ರೆ ಅಷ್ಟೇ ನಕ್ಕು ಮಸಾಲೆ ದೋಸೆ ತರಿಸ್ಕೊಡೋರು. ನಂಗೆ ಒಂದೇ ಒಂದು ದಿವಸ ಕೊಡಲಿಲ್ಲ, ಮಸಾಲೆ ದೋಸೆ ಕೊಡಲಿಲ್ಲ. ನಾನು ಯಾಕೆ ಅಂತ ಕೇಳಲೂ ಇಲ್ಲ. ಕೊನೆಗೊಂದಿಷ್ಟು 100 ಸಿಕ್ಕಿದ್ರು. 100 ಸಿಕ್ಕಿದಾಗ ಎಲ್ಲರಿಗೂ ಅವ್ರಿಗೆ ಬಡಿಸ್ಕೊಟ್ಟಿದ್ರು. ಒಂದು ತಟ್ಟೆ ಒಳಗೆ ಬಾಳೆಲೆ ಹಾಕಿ ಅದಕ್ಕೆಲ್ಲ ಬಡಿಸಿದ್ರು. ಸರಿ ಈಗ ತಿರುಗಿ ನೋಡಿದ್ರು, ಓ ಸ್ವಾಮಿ ಇಲ್ಲೇ ಇದೆಯಾ ಅಂದರು. ಇಲ್ಲೇ ಇದ್ದೀನಿ, ಇಲ್ಲೇ ಬಂದಿದ್ದೀನಿ, ಇಲ್ಲೇ ಹೋಗಲಿಲ್ಲ ಊರಿಗೆ, ಹೊರಡು ಹೇಳ್ತೀನಿ ಅಂತೇಳಿ. ಹಾಗಂತ ಹೇಳ್ತಿದ್ರೆ ಆಯಿತು ಅಂತಂದೆ. ಎಲ್ಲರಿಗೂ ಕೊಡ್ತಿದ್ರು, ತುತ್ತೆಲ್ಲ ಕೊಡ್ತಿದ್ರು. ನಾನು ಕೈ ಹೊಡೆದೆ, ನಿಂಗೆ ಯಾಕೆ, ನಿಂಗೇನು ಕೊಡಲ್ಲ, ನಿಂಗೆ ಯಾಕೆ ಕೊಡಬೇಕು ಅಂದರು. ಇಲ್ಲ ಅಂತಂದರೆ ಆದ ಕೈಗೆ ಹಿಡ್ಕೊಂಡೇ ಇದ್ದೆ. ಆಮೇಲೆ ಒಂದೇ ಒಂಚೂರು ಚಟ್ನಿ ತೆಗೆದು ಕೈಗೆ ಹಾಕಿದ್ರು, ಅದೇ ತಿಂದೆ. ಆಮೇಲೆ ಭುಜ ಒತ್ತಕ್ಕೆ ಶುರು ಮಾಡಿದೆ. ನಾವು ಅವ್ರ ಮನೆಗೆ ಹೋದಾಗ ಯಾವಾಗ ಹೋದರೂ ಅಷ್ಟೇ, ಇವಳು ಎಡಗಡೆ ಒತ್ತಿದ್ರು, ನಾ ಬಲಗಡೆ ಒತ್ತಿದ್ದೆ, ನಾ ಬಲಗಡೆ ಒತ್ತಿದ್ರು, ಇವಳು ಎಡಗಡೆ ಒತ್ತಾಳು. ಆಮೇಲೆ ತಲೆಯಲ್ಲೆಲ್ಲ ಇವಳು ಹೀಗೆಲ್ಲ ಅನ್ನೋದು. ಆ ತಲೆ ಒಳಗೆಲ್ಲ ಏನಿದೆಯೋ ತುಂಬನೇ ಇರೋರು, ಏನೂ ಮಾತಾಡ್ತಿರ್ಲಿಲ್ಲ. ಎಲ್ಲ ಮಾಡ್ಕೊಂಡ ಆಗುತ್ತೆ. ಕೊನೆಗೆ ಒಂದು ಸಂಗತಿ ಅಂತಲ್ಲ ಅಂತಂತಂದರೆ, ಮೈಸೂರಿಂದ ಬರ್ತಿದ್ದೆವು ನಾನು, ನಮ್ಮ ಡ್ರೈವರ್ ರಮೇಶ, 2 ಜನವೇ. ಹಂಪಾಪುರ ಬಿಟ್ಟು ಮುಂದಕ್ಕೆ ಬೇರೆ ಬಂದು ಅಲ್ಲಿ ಎಲ್ಲಿ ಹೋದರೂ ಗುರುನಾಥರು ಮಾತ್ರಯ್ಯ, ಗುರುನಾಥರಿದೆಯ, ಅದೇ ಅವರದ್ದೇ ಧ್ಯಾನ, ಅವರದ್ದೇ ಇದು. ಹೀಗೆ ರಮೇಶ, ಈಗ ನಾವು ಸೀದಾ ಸಕ್ಕರೆ ಕಡೂರಿಗೆ ಹೋದ್ರೆ ವಿನಾಯಕ ಹೋಟ್ಲಲ್ಲಿ ಏನಾದ್ರು ತಿದ್ದಕ್ಕೆ ಸಿಕ್ಕುತ್ತೆ, ಊರಿಗೆ ಹೋಗಿ ಮಲಿ ಬಿಡ್ಬೋದು. ನಾ ಕಾರ್ ತಗೊಂಡು ಹೋಗ್ತೀನಿ. ಆಯ್ತಪ್ಪ ತಗೊಂಡು ಹೋಗಿ, ನನ್ನ ಜೀವನೇ ಉಳಿಸಿದೀಯ ನೀ ಕಾರ್ ತಗೊಂಡು ಹೋಗ್ತೀನಿ, ಯಾರು ಬೇಡ ಅಂದಿರೋರು, ತಗೊಂಡು ಹೋಗು ಅಂತ. ಸರಿ ಅಂತ ಹೇಳಿದ್ದೆ. ಅಲ್ಲಿ ಬೇರಿಯಾದಿಂದ ಅವನು ನಿದ್ದೆ ಮಾಡಿಬಿಟ್ಟಿದ್ದಾನೆ. ಕಾರು ಓಡಿಸ್ಲೇ ಇದೆ, 80ರಲ್ಲಿದೆ ಕಾರು. ಆ ಎದುರುಗಡೆ ಬರೋ ವೆಹಿಕಲ್ಗಳು, ಹಿಂದ್ಗಡೆ ಬೇರೆ ವೆಹಿಕಲ್ಗಳು. ನಾನು ಅವನು ಹೇಗೆ ಓಡಿಸಿದ್ರು ನಾನು ಸುಮ್ಮನೆ ಕೂತಿರ್ತಿದ್ದೆ. ಆವಾಗ ಒಂದು ಸರ್ತಿ ಏನಾಯಿತು, ಯಾಕೋ ಎಡಗಡೆಗೆ ಹೋದಾಗ ಆಯಿತು. ನಾನು ಮಾತಾಡಿಸುತ್ತಲೇ ಬರ್ತಿದ್ದೆ, ರಮೇಶ ಇದನ್ನು ಎಡಗಡೆಗೆ ಹೋಗ್ತಾ ಇದ್ದೆ ಕಣ ಕಾರು ಅಂದೆ. ಅವನು ಮಾತಾಡಲಿಲ್ಲ. ಆವಾಗ ಬೆಲ್ ಮೇಲೆ ಒಂದೇಟು ಕೊಟ್ಟು, ಸರಿಯಾಗಿ ಓಡ್ತಾ ಇದೆ, ಯಾಕೆ ಹೀಗೆ ಮಾಡ್ತಿದೀಯ ಅಂತ. ಎಲ್ಲಿದ್ದೀನಿ ಅಂದ. ಇದೇನು ನಿದ್ದೆ ಮಾಡಿಬಿಟ್ಟಿದ್ದೀರೋ ರಮೇಶ ಅಂತ. ಇಲ್ಲ ನಿದ್ದೆ ಮಾಡಿಲ್ಲ. ಆವಾಗ ಕಣ್ಣು ಒರೆಸ್ಕೊತ ನೀರಲ್ಲಿ. ಇದು ಇನ್ಸಿಡೆಂಟ್ಸ್ ಅಂತಂದರೆ, ಅವತ್ತು ಕಾರು ಓಡಿಸಿರೋರು ಅವರು, ಗುರುನಾಥರೇ ಕಾರು ಓಡಿಸಿರೋದು. ಆ ಕಾರು ಅಂತೂ ಇಂತೂ ಓಡಿ ಬಂದು ಈ ಕಡವರಿಗೆ ಬರೋ ಹೊಟ್ಟತಿ ಕರೆಕ್ಟಾಗಿ 9:30 ಹೋಟ್ಲ್ ಬಾಗಿಲು ತೆಗೆದಿತ್ತು.
ಭಾಸ್ಕರ್ ಇದ್ದರು, ಅಲ್ಲಿ ಕೆಳಗಡೆ ಇತ್ತು ಹೋಟ್ಲು. ಈಗ ವೇಣು ಮಾಡಿದ್ದಾರೆ ಈಗ ಅಲ್ಲಿತ್ತು. ವಿಷ್ಣು ಮಾಡಿದ್ದಾರೆ, ಅಲ್ಲಿತ್ತು. ಅಲ್ಲಿ ಬಂದು ತಿಂಡಿ ಗಿಂಡಿ ತಿನ್ನು, ಸರಿ ಅಲ್ಲಿಂದ ರಮೇಶ್ ನಿದ್ದೆ ಮಾಡಬೇಡ, ಇನ್ನು ಸೀದಾ ಹೋಗೋಣ. ಇವತ್ತು ಅಷ್ಟೇ ಬರ್ತಾನೆ, ಬಂದ ತಕ್ಷಣ ಎಲ್ಲಿದ್ದೀರಿ? ಬೆಂಗಳೂರಲ್ಲಿದ್ದೀರಿ. ಸರಿ ಬಂದೆ, ನಾನು ಬರ್ತಿದ್ದೆ, ಹೊರಟ್ಬಿಡ್ಬೇಕು ಅಂದೆ. ಸರಿ ಹೊರಟರು. ಅಲ್ಲಿಂದ ಒಂದು ಸೆಕೆಂಡು ಕೂರಲ್ಲ, ಆ ಕ್ಷಣ ಹೊರಟ್ಬಿಡದೆ ಏನು ಚಚ್ಕೊಂಡು ಬರ್ತಾನೆ. 140 ಬರ್ತಾನೆ. ನಾನು ಅವನಿಗೇನು ಹೇಳೋಕ್ಕೆ ಹೋಗಲ್ಲ. ಅವನು ಇವತ್ತು ಅಷ್ಟೇ ಏನಾದ್ರು ಒಂದು ಇದಾಯಿತು ಅಂದರೆ, ರಮೇಶ ಏನೋ ಹೀಗೆ ಮಾಡಿಬಿಟ್ಟಲ್ಲ ಅಂದರೆ, ನಾನು ಕೆಲಸ ಮಾಡಿದ್ಬಿಟ್ಟು ಕಾರು ಓಡಿಸ್ಬಲ್ಲನೆ ಅಂತಾನೆ. ಆದರೆ ಇನ್ನೊಂದು ಗಳಿಗೆ ಬಿಟ್ಟು ಎಲ್ಲಿಗೆ ಹೋಗ್ಬೇಕು ಅಂತಾನೆ. ಬೆಂಗಳೂರಿಗೆ ಹೋಗ್ಬೇಕಲ್ಲ ರಮೇಶ. ಬರ್ತಾನೆ, ಏನು ತೊಂದರೆ ಇಲ್ಲ, ಬಂದಿದ್ದು ಮಾಡ್ತಾನೆ. ಅದ್ರ ಜೊತೆಗೆ ಗುರುನಾಥರ ಆಶೀರ್ವಾದ ಇವತ್ತು ನಮ್ಮ ಮೇಲಿದೆ ಅಂತಂದರೆ ಇವತ್ತೆಲ್ಲ ನೀವು ಬಂದಿರೋದು ಇದೇ ಸಾಕ್ಷಿ. ಫಸ್ಟು ನಾನು ಹೋಗಿ ಕೇಳಿದಾಗ 2 ಮಕ್ಕಳು ಯೋಗ ಇದೆ ನಿನಗೆ ಅಂದಿದ್ರು. ಫಸ್ಟ್ನೇ ಮಗು ಹೆಣ್ಣು ಮಗು, ಆಮೇಲೆ ಗಂಡು ಮಗು ಅಂಥೇಳಿ ಅಂದರು. ಫಸ್ಟ್ನೇ ಮಗು ಹೆಣ್ಣು ಮಗು ಆಯಿತು. ಮಗು ಆಗಿ ಒಂದು 7-8 ವರ್ಷದ ನಂತರ ಹೋದೆ. ಹಿಂಗೇನೆ ಹೋದಾಗ ನೋಡು ಅಂಬಳೆ ಅಂದರು. ಅಂದೆ ನೋಡಿ ಇವಾಗ ಗಂಡು ಮಗು ಯೋಗ ಬಂದಿದೆ, ಬೇಕೋ ಬೇಡವೋ ಹೇಳ್ಬಿಡು, ಇನ್ನೊಂದು ಸೆಕೆಂಡಲ್ಲಿ ನೀವು ಉತ್ತರ ಕೊಡ್ಬೇಕು ನಂಗೆ ಅಷ್ಟೇನೆ ಅಂದರು. ಅಂದೆ ಗಾಬರಿಯಾಗಿ. ಹೇಳಿದ್ದೆ ಅಲ್ವ ನಾ ಮಾತಿಗೆ ಕದ್ದವನಾಗ ಆಗ್ಬಿಡ್ತೀನಿ, ನಾನು ಯಾಕೆ ಮಾತಿಗೆ ಕದಿಬೇಕು, ನಿಂಗೆ ಹೇಳಿದ್ಮೇಲೆ ನಡೆಸ್ಬೇಕು ತಾನೆ ನಾನು ಅಂದರು. ಮತ್ತೆ ಹೇಳು ಇವಾಗ ಅಂದರು. ಇಲ್ಲ ನನಗೆ ಬೇಡ, ನಂಗೆ ಸಾಕು, ಅವಳೊಬ್ಬಳನ್ನು ಕೊಟ್ಟಿದ್ದೀರ ತಾನೇ, ಅವಳನ್ನು ನೀವು ಕಾಪಾಡಿ, ನನಗೇನು ಬೇಡ ಇನ್ನು, ನಂದು ಗೊತ್ತಲ್ಲ ನಿಮಗೇನೆ ಅಂದೆ. ನೋಡೋ ಟೈಮ್ ಮೀರೋಗ್ತಾಯಿದೆ, ಇನ್ನು ಮೀರಲಿ ಪರವಾಗಿಲ್ಲ, ನನಗೆ ಬೇಡ, ಇನ್ನೊಂದು ಗಂಡು ಮಗು ಬೇಡ ನನಗೆ ಅಂದೆ. ಬಿಡು ಟೈಮ್ ಬಾರಾಯ್ತು, ಇನ್ನಾಗಲ್ಲ ಅಂದರು. ಆಮೇಲೆ ಕೇಳಿದ್ರು ಯಾತಕ್ಕೋಸ್ಕರವಾಗಿ ಬೇಡ ಅಂದೆ ನೀನು, ನಾನು ಹೇಳಿದ್ದೆ ಅಲ್ವಾ ನಿನಗೆ ಗಂಡು ಮಗುನೂ ಆಗತ್ತೆ ಅಂಥೇಳಿ ಅಂದರು. ನನ್ನ ಸ್ಥಿತಿ ಎಲ್ಲ ನಿಮಗೆ ಗೊತ್ತಿದೆ, ಮತ್ತು ಅದಕ್ಕಿಂತ ಹೆಚ್ಚಾಗಿ ಬೇಕಾದಷ್ಟು ಜನ ಬರ್ತಾರೆ ಇಲ್ಲಿ ಮಕ್ಕಳಿಲ್ಲ ಅಂತ ಹೇಳಿಬಿಟ್ಟು, ಅವ್ರಿಗೂ ಒಂದು ಮಗು ಆಗತ್ತೆ ಅಲ್ವಾ, ನನಗೆ ಕೊಟ್ಟಿದ್ದೀರಾ ಈ ಮಗು, ಸಾಕು ನನಗೆ. ಅವ್ರಿಗೂ ನೋಡಮ್ಮ ಇದಿರಬೇಕು, ಸಾಕು ಅನ್ನೋದಿರಬೇಕು, ನೀ ಗೆದ್ದೇ ಬಿಡು, ಯೋಚನೆ ಮಾಡಬೇಡ ಅಂದರು. ಚೆನ್ನಾಗಿ ಸಾಕ್ತೀಯಾರು ನಮ್ಮ ಮಗಳನ್ನು, ಸಾಕು ತಂದೆ, ಕಾಪಾಡು ತಂದೆ, ಕೈ ಮುಗಿತೇನೆ, ನಮಸ್ಕಾರ ಅಷ್ಟೆ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.